ಇಂದಿನ ಮಕ್ಕಳಿಗೆ ಇದು ಕಥೆಯಂತೆ ಅನಿಸಬಹುದು, ಆದರೆ ನಾವು ನಿಜವಾಗಿಯೂ ಹೀಗೆ ಬದುಕಿದ್ದೇವೆ. ಕಿಂಡರ್ ಗಾರ್ಡನ್ ಎಂಬ ಕಲ್ಪನೆಯೇ ಇರಲಿಲ್ಲ. 6 ವರ್ಷದ ನಂತರ ನಾವು ಸ್ವತಃ ಶಾಲೆಗೆ ಹೋಗುತ್ತಿದ್ದೆವು. ಸೈಕಲ್ ಅಥವಾ ಬಸ್ಸಿನಲ್ಲಿ ಬಿಡಿಸುವ ಪದ್ಧತಿ ಇರಲಿಲ್ಲ. ನಮಗೆ ತಿಳಿದಿದ್ದು ಪಾಸ್ ಅಥವಾ ಫೇಲ್ ಮಾತ್ರ. ಪರ್ಸೆಂಟೇಜ್ ಎಂಬುದು ನಮ್ಮ ಬದುಕಿನಲ್ಲಿ ಯಾವುದಕ್ಕೂ ಸಂಬಂಧ ಇರಲಿಲ್ಲ. ಯಾರಾದರೂ ಟ್ಯೂಷನ್ ಕ್ಲಾಸ್ಗೆ ಸೇರಿದ್ದಾರೆ ಎಂದು ಹೇಳಿದರೆ ನಾಚಿಕೆಯಾಗುತ್ತಿತ್ತು, ಏಕೆಂದರೆ ಜನರು ಅವರನ್ನು ಮೂರ್ಖ ಅಥವಾ ಓದಿನಲ್ಲಿ ದುರ್ಬಲ ಎಂದು ಹಾಸ್ಯ ಮಾಡುತ್ತಿದ್ದರು. ಮರದ ಎಲೆಗಳು ಅಥವಾ ನವಿಲಿನ ರೆಕ್ಕೆಗಳನ್ನು ಪುಸ್ತಕದೊಳಗೆ ಇಟ್ಟರೆ ನಾವು ಬುದ್ಧಿವಂತರಾಗುತ್ತೇವೆ ಎಂದು ನಾವು ಖಚಿತವಾಗಿ ನಂಬುತ್ತಿದ್ದೆವು. ಪುಸ್ತಕಗಳು ಮತ್ತು ನೋಟ್ಬುಕ್ಗಳನ್ನು ಬಟ್ಟೆಯ ಚೀಲದಲ್ಲಿ, ನಂತರ ಸರಪಳಿ ಇರುವ ಟಿನ್ ಶಾಲಾ ಪೆಟ್ಟಿಗೆಯಲ್ಲಿ ಜೋಡಿಸುವುದು ನಮ್ಮದೇ ಸೃಜನಾತ್ಮಕ ಕೌಶಲ್ಯವಾಗಿತ್ತು. ಪ್ರತಿ ವರ್ಷ ಹೊಸ ತರಗತಿ ಶಾಲಾ ಚೀಲವನ್ನು ಸಿದ್ಧಪಡಿಸುವ ಮೊದಲು ಪುಸ್ತಕಗಳಿಗೆ ಕವರ್ ಹಾಕುವುದು ನಮ್ಮ ಜೀವನದ ವಾರ್ಷಿಕ ಹಬ್ಬದಂತಿತ್ತು. ವರ್ಷಾಂತ್ಯದಲ್ಲಿ ಹಳೆಯ ಪುಸ್ತಕಗಳನ್ನು ಮಾರಾಟ ಮಾಡಿ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನು ಖರೀದಿಸುವುದು ನಮಗೆ ಎಂದಿಗೂ ನಾಚಿಕೆ ಆಗಲಿಲ್ಲ. ನಮ್ಮ ತಂದೆ ತಾಯಂದರಿಗೆ ನಮ್ಮ ಶಿಕ್ಷಣ ಎಂದಿಗೂ ಭಾರವಾದ ಆರ್ಥಿಕ ಹೊರೆ ಆಗಿರಲಿಲ್ಲ. ಒಬ್ಬ ಸ್ನೇಹಿತನನ್ನು ಸೈಕಲ್ನ ಮುಂಭಾಗದ ಕಂಬದ ಮೇಲೆ, ಇನ್ನೊಬ್ಬರನ್ನು ಹಿಂಭಾಗದ ಕ್ಯಾರಿಯರ್ ಮೇಲೆ ಕೂಡಿ ನಾವು ಬೀದಿಗಳಲ್ಲಿ ನಿರಂತರವಾಗಿ ಸುತ್ತಾಡುತ್ತಿದ್ದೆವು. ಇಂದು ನಾವು ಎಷ್ಟು ದೂರ ಹೀಗೆ ಪ್ರಯಾಣಿಸಿದ್ದೇವೆ ಎಂಬುದನ್ನು ನೆನಪಿಗೂ ತರಲಾಗುವುದಿಲ್ಲ. ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷೆ ನೀಡಿದಾಗ ಕಾಲು ಹಿಡಿಯಲು ಹೇಳುವುದು, ಕಿವಿಯನ್ನು ಕೆಂಪಾಗುವಷ್ಟು ಎಳೆಯುವುದು ನಮ್ಮ ಅಹಂಕಾರ ಮಧ್ಯೆ ಬರಲಿಲ್ಲ. ವಾಸ್ತವವಾಗಿ ಅಹಂಕಾರ ಎಂದರೇನೇ ಎಂಬುದು ನಮಗೆ ತಿಳಿದಿರಲಿಲ್ಲ. ಗದರಿಕೆ ಅಥವಾ ಹೊಡೆತ ನಮ್ಮ ದಿನನಿತ್ಯದ ಜೀವನದ ಸಾಮಾನ್ಯ ಭಾಗವಾಗಿತ್ತು. ಶಿಕ್ಷೆ ನೀಡುವವರು ಪಡೆಯುವವರು ಇಬ್ಬರು ತೃಪ್ತರಾಗಿದ್ದಂತೆ ಕಾಣುತ್ತಿದ್ದರು. ಶಿಕ್ಷೆ ಪಡೆದ ವಿದ್ಯಾರ್ಥಿ ನಿನ್ನೆಗಿಂತ ಕಡಿಮೆ ಹೊಡೆದಿದ್ದಾರೆ ಎಂದು ಸಂತೋಷ ಪಡುತ್ತಿದ್ದ. ಮತ್ತೆ ಶಿಕ್ಷಕರು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಸಂತೋಷದಲ್ಲಿದ್ದರು. ಕಾಲಿಗೆ ಚಪ್ಪಲಿ ಇಲ್ಲದೆ ಯಾವ ಚೆಂಡು ಸಿಕ್ಕರೂ ಅದನ್ನೇ ಬಳಸಿ ಮರದ ಬ್ಯಾಟ್ನಿಂದ ಕ್ರಿಕೆಟ್ ಆಟದ ಆನಂದ, ಅದನ್ನು ನಾವು ಮಾತ್ರ ಅರಿತಿದ್ದೇವೆ. ನಾವು ಎಂದಿಗೂ ಖರ್ಚಿಗೆ ಹಣ ಕೇಳಲಿಲ್ಲ. ನಮ್ಮ ತಂದೆಯರೂ ಕೊಟ್ಟಿಲ್ಲ. ನಮಗೆ ಬೇಡಿಕೆಗಳೇ ಬಹಳ ಕಡಿಮೆ ಇತ್ತು. ಸಣ್ಣ ಆಸೆಯಾದರೂ ಇದ್ದರೆ ಮನೆಯ ಯಾರಾದರೂ ಅದನ್ನು ಈಡೇರಿಸುತ್ತಿದ್ದರು. 6 ತಿಂಗಳಿಗೆ ಒಮ್ಮೆ ಮಂಡಕ್ಕಿ ಅಥವಾ ಸರಳ ತಿಂಡಿ ಸಿಕ್ಕರೂ ನಾವು ತುಂಬಾ ಸಂತೋಷವಾಗಿದ್ದೆವು. ದೀಪಾವಳಿಯಲ್ಲಿ ಸಣ್ಣ ಪಟಾಕಿಗಳ ಸರವನ್ನು ಕಿತ್ತು ಒಂದೊಂದಾಗಿ ಸಿಡಿಸುವುದು ನಮಗೆ ಎಂದಿಗೂ ಕಡಿಮೆ ಎಂದು ಅನಿಸಲಿಲ್ಲ. ಇಂದು ನಾವು ಈ ಜಗತ್ತಿನ ಭಾಗವಾಗಿ ಅನೇಕ ಹೋಲಿಕೆಗಳು ಮತ್ತು ಹೋರಾಟಗಳನ್ನು ಎದುರಿಸುತ್ತಿದ್ದೇವೆ. ಕೆಲವರು ತಮ್ಮ ಬಯಕೆಗಳನ್ನು ಸಾಧಿಸಿದ್ದಾರೆ, ಇನ್ನೂ ಕೆಲವರು ಯಾರು ಗೊತ್ತು ಎಂದು ಯೋಚಿಸುತ್ತಿದ್ದಾರೆ. ಶಾಲಾ ದಿನಗಳಲ್ಲಿ ನಾವು ಡಬಲ್ ಅಥವಾ ಟ್ರಿಬಲ್ ಸೀಟ್ನಲ್ಲಿ ಸೈಕಲ್ನಲ್ಲಿ ಸುತ್ತಾಡಿದ ಆ ಸ್ನೇಹಿತರು ಅವರು ಎಲ್ಲಿಗೆ ಹೋದರು? ನಾವು ಇಂದು ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಒಂದು ಸತ್ಯ ಮಾತ್ರ ಉಳಿದಿದೆ. ನಾವು ನಿಜವಾದ ಜಗತ್ತಿನಲ್ಲಿ ಬದುಕಿದ್ದೇವೆ ಮತ್ತು ನಿಜವಾಗಿಯೇ ಬೆಳೆದಿದ್ದೇವೆ. ನಾವು ಬದುಕಿನ ಜೀವನವನ್ನು ಇಂದಿನ ಜಗತ್ತಿನೊಂದಿಗೆ ಹೋಲಿಸಲು ಸಾಧ್ಯವೇ ಇಲ್ಲ. ನಾವು ಒಳ್ಳೆಯವರಾಗಿದ್ದರೂ ಕೆಟ್ಟವರಾಗಿದ್ದರೂ ನಮ್ಮದು ಒಂದು ಯುಗವಿತ್ತು. ನಮ್ಮ ಯುಗದ ಮಧುರ ನೆನಪುಗಳು ನಮ್ಮಲ್ಲಿ ಹೆಚ್ಚಿನವರಿಗೆ ಇನ್ನೂ ಜೀವಂತವಾಗಿವೆ. ಧನ್ಯವಾದಗಳು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಭಯಭೀಕರವಾಗಿ ಒಂದೇ ದಿನದಲ್ಲಿ ನಿಮ್ಮ ಶತ್ರು ಮರಣ ಹೊಂದುವ ರೀತಿ, ಒಂದೇ ಪೂಜೆಯಲ್ಲಿ ನಿಮ್ಮ ಶತ್ರುವಿನ ಪ್ರಾಣ ಪಕ್ಷಿ ಹಾರು ಹೋಗುವ ಹಾಗೆ ವಾರಣಾಸಿಯ ಶತ್ರು ಬಲಿದಾನ ಅಘೋರ ಪೂಜೆ ಮಾಡಲಾಗುತ್ತದೆ. ವಿಶೇಷವೇನೆಂದರೆ ನಾಗಾ ಸಾಧುಗಳ ಬಳಿ ಗುರುಗಳು 11 ವರ್ಷ ದೀಕ್ಷೆಯನ್ನು ಪಡೆದಿರುತ್ತಾರೆ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆಯಾಗಲು ಮಹಾಶಕ್ತಿಶಾಲಿ ವಶೀಕರಣ ತಂತ್ರವನ್ನ ಹೇಳಿ ಜನವಶ ಧನವಶ ಮಾಡಿಕೊಡುತ್ತಾರೆ. ಬೇರೆ ಯಾರಿಂದಲೂ ಈ ಪೂಜೆಯನ್ನು ಮಾಡಲು ಸಾಧ್ಯವಿಲ್ಲ. ಬೇರೆಯವರನ್ನ ನಂಬಿ ಮೋಸ ಹೋಗಬೇಡಿ. ಇನ್ನು ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರೂಜಿಯವರಿಗೆ ಕರೆ ಮಾಡಿ ಕೇವಲ 24 ಗಂಟೆಯಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಕಷ್ಟ ಅಂತ ಬಂದವರಿಗೆ ಎಂದೂ ಕೈಬಿಟ್ಟಿಲ್ಲ. ಇವರ ಬಳಿ ಪರಿಹಾರ ಪಡೆಯದೆ ಯಾರೂ ವಾಪಸ್ಸು ಹೋಗಿಲ್ಲ.